ಅಣ್ಣ ನಮಸ್ತೆ. ನಮಸ್ಕಾರ. ಪರಿಚಯ ಮಾಡ್ಕೊಡ್ತೀನಿ ತಮ್ಮದು ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಅಂತೇಳಿ. ಹಾಂ. ನಮ್ಮೂರು ಬಂದು ಚನ್ನಸಂದ್ರ ಕೋಡಿಹಳ್ಳಿ ಗ್ರಾಮ. ಇದು ಚನ್ನಸಂದ್ರ ಗ್ರಾಮ, ಕೋಡಿಹಳ್ಳಿ ತಾಲೂಕು, ರಾಮನಗರ ಜಿಲ್ಲೆ. ಕೋಡಿಹಳ್ಳಿಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಲ್ಲ? 2 ಕಿಲೋಮೀಟರ್ ಆಗುತ್ತೆ ನಮ್ಮದು. ಅಣ್ಣ ಇದು ಓರಿಕರು? ಹಾಂ, ಓರಿಕರು. ಮನೇಲೆ ಹುಟ್ಟಿರೋದಲ್ವಾ? ಮನೇಲೆ ಹುಟ್ಟಿದ್ದು. ಅಣ್ಣ ಯಾವ ಊರಿಗೆ ಹುಟ್ಟಿರೋದು ಕರು? ಇದು ಗೊಲ್ರದೊಡ್ಡಿ ದಾಸಪ್ಪ ಯೋಗಿ ಇದ್ದಾರಲ್ಲ, ಅವ್ರು ದಾದಾವರಿಗೆ, ದೊಡ್ಡವರಿಗೆ. ದಾದಾವರಿಗೆ ಹುಟ್ಟಿರೋದು? ದಾದಾವರಿಗೆ. ಎಷ್ಟು ತಿಂಗಳಾಗೈತಣ್ಣ? ಈಗ 1.25 ತಿಂಗಳು. 1.25 ತಿಂಗಳು. 1.25 ತಿಂಗಳಿಗೆ ಭಾರಿ ಬೆಳವಣಿಗೆ ಬಂದಿದೆ. ಭಯಾನಕರ ಬಂದಿದೆ. ಇದ್ರ ಅಣ್ಣ ಇತ್ತು, ಇನ್ನೂ ಸೂಪರ್. ಬೀಜ ಇರ್ಲಿಲ್ಲ ಆದ್ರೆ ಇದ್ರ ಅಣ್ಣ ಅದು ಇನ್ನೂ ಚೆನ್ನಾಗಿತ್ತು ಕರ. ಇನ್ನೂ ಇದು ಬರ್ತದ್ರೆ ಇದ್ರ ದೊಡ್ಡ ಅಣ್ಣ ಇತ್ತು. ಅವ್ರ ತಾವೇನೆ ದಾಸಪ್ಪರ ಹತ್ರಕ್ಕೆ ಹೋಗಿತ್ತು. ಇಲ್ಲೇ ಹಿರೇಗೌಡ ನೋಡಿ ಸುಮ್ಮಣ್ಣ ಅರ್ಥವಿಂದ ಹತ್ತಿಗೆ ಬಿಡಿಸ್ಬೇಕು ಅಂತ ಬಿಡಿಸಿದ್ದೆ. ಆಮೇಲೆ ಇದು ದಾದಾವರಿಗೆ ಹುಟ್ಟಿದ್ದು. ಆ ಊರಿ ಎಲ್ಲ ಎತ್ಕೋಗಿ ಅದು ಎಡ್ಸ್ಬಿಟ್ರಲ್ಲ. ಇದು ತಾಯಿ ಇದೆಯಾ? ಎಷ್ಟು ಸೂಲು ತಾಯಿ ಬಂದು? ಇದ್ರ ತಾಯಿ ಬಂದು 5 ಸೂಲು. 5ನೇ ಸೂಲು. ಇದು 5ನೇ ಸೂಲು ಕರ. ಮತ್ತು 5 ಸೂಲು ಓರ್ಕರನೇ. ಮತ್ತು ಮೊನ್ನೆ ಒಂದು ಕರು ಕೊಟ್ರಿ ನೀವು ಇವ್ರಿಗೆ, ಗಾಣಾಳು? ಗಾಣಾಳು ಮುನ್ನಣ್ಣ ಅವ್ರಿಗೆ. ಅದು ಯಾವ ಊರಿಗೆ ಹುಟ್ಟಿದ್ದು? ಅದು ಅವ್ರದ್ದೇನೆ. ದಾಸಪ್ಪ? ಇಲ್ಲ, ಮ್ಯಾಕ್ಸ್ಗೆನೆ ಇತರ ಹತ್ರ ಎತ್ಕೊಂಡು ಹೋಗಿದ್ರು. ನಾವಿಲ್ಲಿ ಓರಿ ಸಕ್ರಾನೆ ತಂದಿದ್ದು ನಾನು. ಯಾವ ಊರಿಗೆ ಹುಟ್ಟಿದ್ದು? ಮ್ಯಾಕ್ಸ್ ಊರಿಗೆ ಹುಟ್ಟಿದ್ದೇನೆ. ಅದು ಕೆಲವ್ರು ಹಂಗಂದ್ರು ಮ್ಯಾಕ್ಸ್ ಓರಿ ಇದು ಅಂತ. ನೀವು ತಗೊಂಬಂದಿದ್ದ? ನಾನು ಸಕರ ತಂದಿದ್ದು. ಕರ ಎಳಗರಿನಲ್ಲಿ ಕರ ಹಾಕದ ದಿನ ತಂದಿದ್ದು. ಹಾಕದ್ಮೇಲೆ ಅದು ಓರಿದ್ ನಾನು ಇದು ಕನ್ಫರ್ಮ್. ಈ ಕರು ಹಸು ಕರು ಯಾವ್ದು ಕೇಳ್ರಪ್ಪ, ಕೊಡ್ತೀರಾ ಅಣ್ಣ ವ್ಯಾಪಾರಕ್ಕೆ? ಮನೆಯಿಂದ ಆಚೆ ಹಸ ಕೊಡಲ್ಲ. ಕರ ಮಾರಾಣಿಕೆ ಬಂದಾಗ ಒಂದು 5 ತಿಂಗಳು 6 ತಿಂಗಳು ಕರ ಕೊಡ್ತೀನಿ. 5 ತಿಂಗಳು ಆದ್ಮೇಲೆ ಕರ ಕೊಡ್ತೀನಿ, ಹಸ ಕೊಡಲ್ಲ. ಅಣ್ಣ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀರಾ ತಮ್ಮದು? 966 96637 58605. ಅದು ತಾಯಿ ನೋಡ್ಬೋದಾ? ಅಲ್ಲಿ ಹಸು ಬಂದು ಹಳೆ ಹಸು ಅಲ್ವಾ ಇದು? ಹಳೆ ಹಸು. ಕೆಲವರು ಹೇಳ್ತಾರೆ ಏನು ಹಸಿ ದೊಡ್ಡದನ ಆಗಬೇಕು ಅಂತಾರೆ. ಏನು ದೊಡ್ಡದನೇ ಏನಲ್ಲ, ಇದು ಮಾಮೂಲಿ ಮನೆ ಹಸುನೇ. ಚೆನ್ನಾಗಿ ಹುಟ್ಟೈತೆ ಕರು. ಟ್ರಾಪ್ಸು. ಅದು 2 ತಿಂಗಳಾಗಿಲ್ಲ ಅಂದರೆ ನಮಗಿನ್ನೂ ಆಶ್ಚರ್ಯ. ಇಲ್ಲ, ಇನ್ನೂ 2 ತಿಂಗಳಾಗಿಲ್ಲ. 2 ತಿಂಗಳಾಗಿಲ್ಲ. ಈಗ ಒಟ್ಟಿನಲ್ಲಿ 2 ತಿಂಗಳು, 1.25 2 ತಿಂಗಳು ನಡೀತಾ ಇದೆ. ಕಂಪ್ಲೀಟ್ 2 ತಿಂಗಳು ಕಂಪ್ಲೀಟ್. ಐತೆ ಕರ ಹುಟ್ಟಿದಾಗೇನೆ ಇಷ್ಟಿತ್ತು. ಹುಟ್ಟಿದಾಗೇನೆ ಅದು ಹೋಗಿ ಇದರಲ್ಲಿ ಹಾಕಿದ ನೋಡಿ, ಯೂಟ್ಯೂಬಲ್ಲಿ ಹಾಕಿದ್ದ ಅವನು. ಅವತ್ತೇ ಕರ ಇದು ಮಾಡಿದಾಗ ಫೋಟೋ ಬಂದಿತ್ತು. ಅದೇನೋ ಇದು ಹಸು ಹಾಕಿದೆ ಯೋಗಿ. ಕರು ಹುಟ್ಟಿದಾಗೇನೆ ಒಳ್ಳೆ ನಂಬದ ಕರ ಇದು. ನಮ್ಮ ಮನೆ ಹಸುನೇನ ಇದು? ಮನೆ ಹಸು. ಮನೇಲಿ ಹುಟ್ಟಿದ್ದೆಲ್ಲ ತಗೊಬಂದಿದ್ದ ನೀವು? ತಂದಿದ್ದೆ ನಾವೇ ತಂದು ನಮ್ಮ ಅಕ್ಕರ ಕೊಡದಿದ್ದು. ಅಲ್ಲಿಂದ ಮತ್ತೆ ನಾವೇ ಹಿಡ್ಕೊಂಬಂದು, ಉಳುಕ್ ಹೋಗಲ್ಲ ಅಂದ್ಬಿಟ್ಟು ನಾವೇ ಹಿಡ್ಕೊಬಂದು ನಾವೇ ಗಾಡಿ ಹೊಡಿಕೆ, ಟೈರ್ ಗಾಡಿ ಗಾಡಿ ಹೊಡಿಯೋಕೆ ನಾನೇ ರೆಡಿ. ಹಸು ಕರು ಕೊಡೋದಾದ್ರೆ ಹೇಳಿ, ಕೊಡಲ್ಲ. ಮರಿ ಕರು ಮಾತ್ರ ಕೊಡ್ತೀರಾ? ಕರಾಗಳು ಮಾತ್ರ. ಹಸ್ಕೊಳ ಯಾವ ಮನೆಯಿಂದ ಆಚೆ ಕೊಡಲ್ಲ. ಬಿಡಿ ಬೇಡ, ಅಲ್ಲಿ ಕಟ್ಬಿಡುವ. ಈಗ ಹಾಲು ಕರಿಬೇಕು ಅದರಲ್ಲಿ. ಅದ್ರಲ್ಲಿ ಕರಿಬೇಕಲ್ಲ. ನಾವು ಕೇಳ್ಪಟ್ವಿ CR7 ನಿಮ್ಮ ಮನೇಲಿ ಹುಟ್ಟಿದ್ದು ಅಂತ. ಹೌದಾ? CR7 ಹುಟ್ಟಿದ್ದು ಚಲಿಪುರ ದೊಡ್ಡಿಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದೇನೆ ನಾವೇ ಉಳುಕೆ ಅಂತ ನಮ್ಮ ಅಪ್ಪರೇ ತಂದಿದ್ದು. ನಮ್ಮ ದೊಡ್ಡಪ್ಪರಿಗೆ ತೆಗೆದಿದ್ದು. ಅಲ್ಲೇನೆ ಹುಟ್ಟಿದ್ದು. ಅಲ್ಲೇ 45,000ಕ್ಕೆ 46.5 ಅಣ್ಣ 50,000ಕ್ಕೆ ಅದು ಹೊಸ ಕಟ್ಟಿದ್ದು, ಹೊಸ ಕರು ಕೊಟ್ಟಿದ್ದು. 55,000ಕ್ಕೆ ನೀವು ಕೊಟ್ರ? 50,000ಕ್ಕೆ ಅದನ್ನ ಹೊಸ ಕರ ಕೊಟ್ಟಿದ್ದು. ಅದೇ 50,000ಕ್ಕೆ ಹೊಸ ಕರ ಕೊಟ್ಟಿದ್ದು. ನಿಮ್ಮ ಮನೇಲಿ ಆಗಲೇ ಒಳ್ಳೊಳ್ಳೆ ಕರುಗಳು ಹೋಗಿದ್ದೇವೆ. ಯಾವಾಗ ವರ್ಷದಲ್ಲಿ 4 ಕರ 3 ಕರ ಇದ್ದೇ ಇರ್ತವೆ. ಈ ಥರ ಕರುಗಳು ಹೆಣ್ಗರೆ ಆಗಲಿ ಕರುಗಳೇ ಆಗಲಿ ಇದ್ದೇ ಇರ್ತವೆ ಮನೇಲಿ. 3-4 ಇದ್ದೇ ಇರ್ತವೆ ನಾಟಿ ಕರುಗಳು. ಇದು ಎಷ್ಟು ತಿಂಗಳಾಗುತ್ತೆ ಈ ಕರುಗೆ? ಅದು 3 ತಿಂಗಳು. ಅದು 3.25 ತಿಂಗಳು ನಡೀತಾ ಇದ್ರೆ ಅದು ಹಾಲಿ 1.5 ತಿಂಗಳಿಗೆ ಹೊರಿ ತಗೊಬಿಡ್ತು ಮೊನ್ನೆ. ನೀವೆಲ್ಲ ಯಾವ ಊರಿಗೆ ಬಿಡ್ತೀರಾ ಅಣ್ಣ? ಯಾವ ಊರಿಗೆ ಬಿಡ್ತೀರಾ ಸೆಲೆಕ್ಷನ್ ಮಾಡಿಸಿ ನೀವು? ಇದು ಊರಿ ಸೆಲೆಕ್ಷನ್ ನೋಡೋಣ, ಇನ್ನೂ ನೋಡಲಿಲ್ಲ. ಅದೇ ನಿಮಗೆ ಕಣ್ಮ ಒಪ್ಪಿಗೆ ಆಗಂತ ಊರಿ ಯಾವುದು? ಈ ದಾದಾವರಿನೂ ಓಕೆ, ಸರ್ದಾರನು ಓಕೆ ಇತ್ತು. ಈಗೇನೋ ಹುಷಾರಿಲ್ದಿರ ಪಾಪ, ಅದು ತಟ್ಟಾಗ್ಬಿಟ್ಟದು, ವೀಕ್ ಆಗಿದೆ. ಅದು ಬಿಟ್ರೆ ಮ್ಯಾಕ್ಸ್ ನಡೀತಾ ಇದೆ. ಮ್ಯಾಕ್ಸು ಭರತನ ಹತ್ರ ಕರ ಎಣ್ಗರ ಇರೋದು ಮ್ಯಾಕ್ಸ್ದಿಂದ, ಅದು ಒಂದು ಓಕೆ ಓರಿ. ಮ್ಯಾಕ್ಸ್ ಓರಿನೂ ಓಕೆ.
ಅದನ್ನು ಬಿಟ್ಟರೆ ಇನ್ನು ಯಾವ ನೋಡಲಿಲ್ಲ ಸದ್ಯಕ್ಕೆ. ನೋಡಿ ಸೆಲೆಕ್ಷನ್ ಮಾಡಿ ಓರಿ ದೂರ ಇದ್ರು ಹಾಕೊಂಡು ಹೋಗ್ತೀರಾ? ಹಾಂ ಎಲ್ಲರೂ ಇಲ್ಲ ಅಣ್ಣ. ಓರಿ ನಮಗೆ ಒಟ್ಟಿನಲ್ಲಿ ನಾನು ಓರಿಗೆ ಅಂತಾನೆ 15 ತಿಂಗಳು ಅಂತಾನೆ ಹೊಸ ಓರಿಗೆ ಬರೋ ಟೈಮ್ ನೋಡ್ಕೊಂಡೆ ತಿರ್ತೀನಿ ಅಣ್ಣ. ಇರಲಿ ಇಲ್ಲ ನಮ್ಮ ಓರಿಗೆ ನೋಡೇನೆ ಬಿಡೋದು ನಾನು. ಇಲ್ಲದೆ ಓರಿ ಅಂತ ಅಕ್ಕಪಕ್ಕ ಸುತ್ತನೂ ಇದಾವೆ, ಅವರಲ್ಲಿ ಒಳ್ಳೊಳ್ಳೆ ಕರುಗಳು ಬಿದ್ದಾವೆ ನಮ್ಮ ತಾವೂನು. ಇಲ್ಲಿ ಚಿಕ್ಕೋಪ ಆಗ್ಬೋದು, ಹಿರೇಗುಡ ನೋಡಿ ಸೋಮಣ್ಣಾರ್ ತಾವು ಆಗ್ಬೋದು. ಹೇಳ್ಬೇಕಂದ್ರೆ ನಾನು ಟಂಪೋಗಿ ಇದ್ ಮಾಡಿದ್ದೆ ಹಿರೇಗುಡ ನೋಡಿ ಸೋಮಣ್ಣಾರ್ ದಲ್ಮುಖ ಓರಿ ಇತ್ತಲ್ಲ, ಅದ್ರದ್ ಕರ ನಾನೇ ಒಂದು ಸಾಯಿಸ್ಬಿಟ್ಟೆ. ಯಾರ ಬಂದು ಕೇಳಿದ್ರು ಕೊಡದೆ ಹೋದ, ಹಿಂಗೇನೆ ದಿನ ಮೀರದ್ ಕರ ಅದು. ಕೇಳಿದ್ರು ಇಲ್ಲೇನೆ ಸ್ಪಾಟ್ ಆಗೋಯ್ತು. ಅದು ಏನಾಯ್ತು ಸೋದಾಯ್ತು. ಅದು ಹಿಂಗೆ 1 ತಿಂಗಳು ಕರನೆ. ಆಮೇಲೆ ನಾನು ಬೇಜಾರಾಗ್ಬಿಟ್ಟು ಅದೇ ಊರಿಗೆ ಬಿಡ್ಬೇಕು ಅಂತ ಕಾಯಸ್ ಮಾಡಿ ಆಮೇಲೆ ಎತ್ತಿದ್ದು ಟಂಪೋಗೆ ಅಂತ ಎತ್ತಿದ್ದು. ಆಗಿಂದ ಊರಿಗಳು ನೋಡ್ಬಿಟ್ಟೆ ಊರಿಗೆ ಬಿಡಿಸ್. ಅಣ್ಣ ಹಸುಗಳನ್ನ ಕೆಲವರು ದೊಡ್ಡ ಬೇಕು, ಅಂತ ಹಸು ಬೇಕು, ಇಂಥ ಹಸು ಬೇಕು ಅಂತಾರೆ. ಕೆಲವ್ರ ಅನುಭವ ಅದು. ಬಸವಣ್ಣ ದೇವ್ರ ಸಾಕಿದ್ರಲ್ಲಿ ಅದು ಅವ್ರವ್ರ ಅನುಭವ ಇರುತ್ತೆ, ನಂದೇನಿಲ್ಲ. ನಾವು ಹೇಳ್ಕೋಬಹುದು. ನಿಮ್ಮ ಮನೇಲಿ ಒಳ್ಳೆ ಕರು ಹುಟ್ಟಿದವಲ್ಲ ಅಣ್ಣ, ಹೆಂಗೆ ನೀವು ಈಗ ನೋಡೋಣ 15 ಆಗ್ಬೋದು. ಅದ್ರ ಓನ್ ನೋಡಿದ್ರೆ ಅಣ್ಣ ಪ್ಯೂರ್ ಹೆಂಗ್ ಕಾಣಿಸುತ್ತೆ ಅದು. ಸೆಂಟ್ರ್ ಹಸು ಇದೆಯಲ್ಲ, ಅದು ಯಾವ ತರ ಇದೆ, ಇದು ಯಾವ ತರ ಇದೆ ಕರು. ಅವನ್ ಮೀರದ್ ಕರು ಇದು. ಅಪ್ಪನ್ನು ಮೀರ್ತದೆ ಹೆಚ್ಚು ಕಮ್ಮಿ. ಅದ್ ನಿಲ್ಸಿದ್ರೆ ಅದಕ್ಕೆ ನಾನೇ ಸ್ವಲ್ಪ ಹಾಲು ಕೊಡ್ತಾ ಇಲ್ಲ. ಬಂದವರೆಲ್ಲ ಅದಕ್ಕೆ ಕರಾಸ ಕೊಡು ಅಂತಾರೆ ಅಂದ್ಬಿಟ್ಟು ಅದ್ ಕರ ರೆಡಿ ಮಾಡ್ತಾ ಇಲ್ಲ. ಅದೇನಿದ್ರು ಇನ್ನು 4 ತಿಂಗಳು ಬಿಟ್ಕೊಂಡು ಅದ್ ಮನೆಗೇನೆ ಪರ್ಮನೆಂಟ್ ಆಗಿ ಮನೆಗೆ ಮಡಗ್ತೀನಿ. ಅದು ಆ ಹುಟ್ಟಿಗೆ ಅದನ್ನ ಬಿಟ್ಟು ಚೇಂಜ್ ಮಾಡಲ್ಲ. ಅದನ್ನ ಒಳ್ಳೆ ಓರಿ ಬಿಡಿಸ್ಬೇಕಷ್ಟೇ. ಅಣ್ಣ ಈಗ ನೀವು ನಮ್ದು ಕಸ ನೋಡಿದ್ರ ಅಣ್ಣ, ನಮ್ದು ಮೊನ್ನೆ ಕೊಟ್ಟನಲ್ಲ ಕರ, ಹಸ ಹೆಂಗಿದೆ ಅಣ್ಣ ಅದು. ಹಸ ಹೆಂಗಿದತ್ತು ಯಾರ ನೋಡೋದು 30,000 ಬೇಡ 25,000 ಬೇಡ ಅಂತಾರಲ್ವ. ಹೆಂಗೆ ಎಂತ ಕರ ಕೊಡು 7 ಲಕ್ಷಕ್ಕಿಲ್ಲ. ನನ್ನ ಎದುರಿಗೇನೆ 7 ಲಕ್ಷಕ್ಕೆ ಕರ ಕೇಳಿದ್ರು. ಅದನ್ನ ನಾನು ಹಿಂಗೆ ಹೋಗಿದ್ದೆ ನೋಡೋಕೆ ಕರನ ನೋಡ್ಕೊಬರು ಅಂತ. ನನ್ನ ಎದುರುಗಡೆನೆ 7 ಲಕ್ಷಕ್ಕೆ ಕರ ಕೇಳಿದ್ರು. ಅದು ಬದುಕಲಿ, ಅದು ಅವರು ಋಣ. ಅಲ್ಲಿ ನನ್ನೆಷ್ಟ ಇಷ್ಟಿತ್ತು, ಅಲ್ಲಿಗೆ ಹೋದ್ಮೇಲೆ ಅವ್ರು ಬದುಕಲಿ, ಬೇಡ ಅಂತ ಹೇಳಲ್ಲ. ಅವ್ರಿಲ್ಲ ಕಣ ಕೊಡೋದೇ ಇಲ್ಲ. ಅದಕ್ಕರ 5 ವರ್ಷ ಅದನ್ನ ಮನೇಲೆ ಮಡಗಿ ತುಳಿಬೇಕು ಅಂದ್ರು. ಇಲ್ಲಿ ಹಿಡಿದಾಗೂ ಅದೇ ಮಾತು ಹೇಳಿದ್ರು, ಅಲ್ಲೂ ಅವ್ರ ಎದುರಾಗೂ ಪಾಪ ಅದೇ ಮಾತು ಹೇಳಿದ್ರು. ಬದುಕಲಿ ಅಣ್ಣ, ಬಸವಣ್ಣ ದೇವ್ರು ಯಾರು ಈಗ ನಮ್ಗೆ ಹೆಸರಣ ಅದು. ಇಂಥ ತಾವು ತಂದಿದೆ ಅಂತ ಈಗ ನಮ್ಗೆ ಹೆಸರು. ಮೀರ್ದವ್ ಕರ ಕೊಟ್ಟಿದೀನಿ ಕಣ, ಈತ್ಗಿನ ಮೀರ್ದನ ಕೊಟ್ಟಿದ್ದೀನಿ ನನ್ನ ಮನೆಯಿಂದ. ಹೆಸರು ಇಲ್ಲ ಅಷ್ಟೇ, ನಮ್ದು ಅಂತ ಹೇಳ್ಕೊಳ್ಳಿಲ್ಲ ಅಷ್ಟೇ. ಅವರು ನಾವು ಅಂತ ಹೇಳ್ಕೊಂಡಿರ್ಬೋದು. ಮೇನ್ ಕರ್ಕೊಳಕ್ ಕೊಟ್ಟವ್ರೆ ನಮ್ಮ ಅಪ್ಪರು. ಏನ್ ಕಮ್ಮಿ 9 ತಿಂಗಳು ಕಸ ಊರಿಗೆ ಕೊಡಿಸಿ ಸಾಕಿ ಸೆಲ್ವಿ ನಾವು ಮಾಡೇ ಇರ್ತೀವಿ. ಹೌದು, ಅಲ್ಲ ನಮಗೇನ್ ಬೇಜಾರಿಲ್ಲ. ಅವ್ರು ದುಡ್ಡು ಹಾಕಿರ್ತಾರೆ, ನಾವು ಕೇಳಿರ್ತೀವಿ, ಅದು ಕೊಟ್ಟಿರ್ತಾರೆ, ತಗೊಂಡ್ ಹೋಗಿರ್ತಾರೆ. ಬದುಕಲಿ ಅವ್ರುವೆ, ನಮಗೂ ಒಳ್ಳೇದೇ, ಖುಷಿನೇ. ಆದ್ರೆ ನಮ್ಗೇನಪ್ಪ ಈಗ CR7 ಬಂದು ನಮ್ದೇ ಅಂತ ಹೇಳಿದ್ರು. ತಗೋ ಹೋಗಿದ್ದಾನೆ ಪಾರ್ಟಿ. ಎಷ್ಟೋ ವರ್ಷದ ಮೇಲೆ ಬಂದು 2 ವರ್ಷ ಇಲ್ಲಿ ಆರುಬಲೆ ಡ್ಯಾಮ್ಗೆ ಬಂದಾಗ ಹೇಳಿದ್ರು, ಆರುಬಲೆ ಡ್ಯಾಮ್ಗೆ ನಿಮ್ದು ಕರ ಬಂದದ ಹೋಗಿ ನೋಡೋ ಅಂತ. ಯಾವ್ದಿರ್ಬೋದು ನಮ್ದು ಕರ ಅಂದ್ಬಿಟ್ಟು ನಾನು ಹೋಗಿ ನೋಡಿದೆ. ಆಮೇಲೆ CR7 ಅಂತ ಗೊತ್ತಾಯ್ತು. ಆಮೇಲೆ ಹೇಳಿದ್ದು, ಆಮೇಲೆ ತಗೋಗಿದಾರೆ ಹೇಳಿದ್ರು, CR7 ಮಗ ನಿಮ್ದೇ ಊರಿ ಅದು ಕರ, ನಿಮ್ಮ ಮನೇಲಿ ಹುಟ್ಟಿದ್ದೆ ಕಣ, ಹೋಗಿ ನೋಡೋ ಅಂತ. ಖುಷಿ ಆಯ್ತು. ಹೋದೆ, ಅದಕ್ಕೆ ಬಿಡಿಸ್ದೆ. ನಂದು ಇನ್ನೊಂದು ದೊಡ್ಡ ಸ ಇತ್ತು, ಇದಕ್ಕೂ ಬಿಡಿಸಿದ್ದೆ. ಇದು ಯಾಕೋ ನಿಲ್ದೇ ಹೋಯ್ತು ಅದ್ರಿಗೆ. ಆಮೇಲೆ ಸುಮ್ಮನೆ ಆಗೋದೆ. ಆಮೇಲೆ ಅಲ್ಮುಕ್ಕನ್ ಬಿಡಿಸಿ ಕರ ಬಿಡಿಸಿದ್ದು. ಕರ ಚೆನ್ನಾಗಿ ಬಿದ್ದಿದೆ. ಇಲ್ಲೇ ನಮ್ದೇ ಒಂದು ಇದೆ ಕರ, ಅದಕ್ಕೆ ಬಿಟ್ಟಿರೋದು. ಇಲ್ಲ ಆರುಬಲೆಯಲ್ಲಿ ಬಿಡಿಸಿದ್ದೆ ಒಂದು ಕರು ಇದೆ. ಏನಂತ ಇದು ಹೊಸ ಸ್ವಲ್ಪ ಅಲ್ಲಿ ವೀಕಾಗಿ ಹೊಸ ಬೇರೆ ಕಡೆ ಹೊಡ್ಬಿಟ್ಟು ಕರ ಮಾತ್ರ ಹಿಂಗಿಸ್ಕೊಂಡು ಬಿಡಿಕೊಂಡವ್ರೆ. ಚೆನ್ನಾಗಿ ಬರ್ತವೆ, ಸಾಕ್ಬೇಕಷ್ಟೇ. ಕರ ಸಾಕಿದ್ರೆ ಒಳ್ಳೆ ಕರಿನಲ್ಲಿ ಚೆನ್ನಾಗೇ ಕಾಣಿಸ್ತಿದ್ದು. ಹಾಲು ತಪ್ಪಿದ್ಮೇಲೆ ಸ್ವಲ್ಪ ಎರಡು ಅದು ಸಾಕಾಣಿಕೆ ಮಾಡಲಿಲ್ಲ ಅವನು. ಸಾಕಬೇಕು. ಕರು ಚೆನ್ನಾಗಿದೆ. ಅದುವೇ ಒಳ್ಳೆ ನತ್ತಾದ ಬುಡಿಯಾಗೆ ಕಾಲು ಕೈಲಿ ಆಗ್ಬೋದು, ಆಯಿ ಆಗ್ಬೋದು, ಜಂಪು ಬುಡೆ ಎಲ್ಲ ಚೆನ್ನಾಗದೆ. ಅದು ಸಾಕು. ಸೆಲೆಕ್ಟ್ ಮಾಡೋದು ಹೆಂಗಣ್ಣ ನಿಮ್ಮ ಪ್ರಕಾರ? ಏನಿಲ್ಲ ಅಣ್ಣ, ಇವತ್ತಿನ ಪ್ರಪಂಚದಲ್ಲಿ ಯಾರಿಗೇನು ಹೇಳೋಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂಥರ ಕಾಯಿಸಿರ್ತದೆ. ಈಗ ಈ ಕರ ನೋಡೋಣ, ಇದು ನೋಡಿದ್ಮೇಲೆ ಎಂಥವನಿಗೂ ಸಾಕ್ಬೇಕು ಅನ್ಸಲ್ದ ಈ ಮಟ್ಟಕ್ಕಿದ್ರೆ ಸಾಕೋಣ. ದನ ಇದೇ ಆಗಲಿ ಅದೇ ಆಗಲಿ, ಎಂಥ ಆಡು ಐಕ್ಳು ಕಂಡ್ರು ಕರ ನೋಡ್ಬೇಕು. ನಿಂತ್ಕೊಂಡು ಎಷ್ಟು ಜನ ನಿಂತ್ಕೊಂಡು ನೋಡ್ಬಿಟ್ಟೋದಾರ. ನಾನು 4 ಕರದೆ ಬೆಳಗ್ಗೆ 6 ಗಂಟೆಗೆ ಹೊಡ್ಬಿಡ್ತೀನಿ. ಮನೆ ತಗೋಕೆ ದನ ಕಟ್ಟಲ್ಲ ನಾನು. ಬೆಳಗಿನ ಜಾವ 6 ಗಂಟೆಗೆ ಹೊಂಟೈತಾವ ತೋಟಕ್ಕೆ. ಈಗ ನೀವು ಬಂದಾಗ ಈಗ ನೋಡಿದ್ರಲ್ಲ 7 ಗಂಟೆಗೆ 7 ಕಾಲಿಗೆ ನಾನು ಮನೆ ತಗ ದನ ಹೊಡ್ಕೊಬರೋದು. ಅಷ್ಟರೊಳಗೆ ಹೊಡ್ಕೊಬರಲ್ಲ. ಎಷ್ಟೋ ಜನ ಬರ್ತಾರೆ ನೋಡ್ಬೇಕು ಅಂದ್ಬಿಟ್ಟೆ ಬಂದು ಹೋಗಿರ್ತಾರೆ ಪಾಪ. ಫೋನ್ ಮಾಡಿದ್ರೆ ನಾನು ಇಲ್ಲ ಅಂತ ಹೇಳಲ್ಲ, ಕರ್ಕೋಗಿ ತೋರಿಸ್ತೀನಿ. 2-3 ಕರು ಏಟ್ ತಿನ್ಬಿಟ್ಟೆ ನಾವು 3 ವರ್ಷದಲ್ಲಿ. ಜಾನವಾದ ಕರುಗಳೇ ಒಂದು 4 ಲಕ್ಷ ರೂಪಾಯಿಂದ ಕರ ಏಟ್ ಹೊಂಟಾಯ್ತು. ಇನ್ನೊಂದು 1.5 ಲಕ್ಷ ಕರ ಕೇಳಿ ಬಾಯ್ಬಿಟ್ಟೇನೆ. ಅದು ಇಷ್ಟೇ ಇದನ್ನ 1.5 ಲಕ್ಷಕ್ಕೆ ಬಂದು ಕೇಳಿದ್ರು ಯಾರೋ ತಮಿಳ್ನಾಡವರು. ಅದು ಏಟಾಗೋಯ್ತು. ಅವತ್ತೇ ನಾನು ಲಾಸ್ಟು ಮನೇಲಿ ದನನೇ ಕಟ್ಟೋದಿಲ್ಲ ನಾನು. ಹೆಣ್ಗರ ಅಂತ ಒಂದು ಮಾತ್ರ ಮನೆ ತಾವು ಕರ ಕಟ್ಟಾಕಿರ್ತೀನಿ. ಇದವೆಲ್ಲ ಹಸ್ಗಳ ಜೊತೆನೇ ಬಿಟ್ಬಿಟ್ಟು ಅಲ್ಲೇ ತೋಟದಲ್ಲೇ ಕಟ್ಟಾಕ್ಬಿಟ್ಟು ಅಲ್ಲೇ ಇದು ಮಾಡ್ಬಿಟ್ಟು ಬರ್ತೀನಿ ಅಷ್ಟೇ. ಒಂದ್ಸಲಿ ಈ ಕರುಗಳ ತಾಯಿಗಳನ್ನ ಒಂದ್ಸಲಿ ತೋರಿಸ್ಬಿಡಿ. ನೋಡಿ ಅಣ್ಣ, ಅಲ್ಲೇ ಇದ್ದಾವೆ. ಬನ್ನಿ ನೀವು ಒಂಚೂರು ಲೇಟ್ ಎಂದೆಲ್ಲರ ಆಗಲಿ, ಅದರಲ್ಲೇನಿಲ್ಲ. ಇವಾಗ ಓರ್ಗರು ತಾಯಿ ಬಂದು ಇದು ಅಣ್ಣ, ಇದು ಓರ್ಗರು ತಾಯಿ ಬಂದು ಇದು ಹೆಚ್ಚು ಕಮ್ಮಿ
5ನೇ ಸೂಲು ಅಂತ ಹೇಳಿದ್ರಿ. ಹಾಂ 5 ಸೂಲು ಅಣ್ಣ. ಇದು ನನ್ನ ತಾವೇನೆ 5 ಸೂಲು. ಇದು ಹೆಣ್ಗರು ತಾಯಿ. ಅದು ಈಗ ತುಂಬಾಗಿದೆ. ಮೊನ್ನೆ 71,000 ಕರ ಕೊಟ್ಟೆ ಅದ್ರದ್ದು ಕರ್ಸ್ಕರನ. ಇಲ್ಲ ನಾರಾಯಣಪುರಕ್ಕೆ ಸ್ವಲ್ಪ ಜೋರಾಗೈತೆ ಹಸು. ಭಯಾನಕರ ಕರು ಬೀಳ್ತದೆ ಅದರಲ್ಲಿ. ಟಾಪ್ ಕರ ಬೀಳ್ತಾವೆ. ಈಗ ಅಲ್ಲಿ ನಮ್ದು ಈ ಕರ ನೋಡಿದ್ರೆ ಏನು ನೋಡಿದ್ರೆ ಅದಕ್ಕಿಂತ ಮೀರಿದ ಕರ ಬರುತ್ತೆ ಅದರಲ್ಲಿ. ಅಣ್ಣ ಇವು ಹಸುಗಳ ಬ್ಲಡ್ ಲೈನ್ ಯಾವ ಅಂತ ನಿಮ್ಗೆ ಗೊತ್ತಿಲ್ಲ? ಬ್ಲಡ್ ಲೈನ್ ಗೊತ್ತಿಲ್ಲ ಅಣ್ಣ. ಮನೇಲಿ ಸಾಕೊಂಡು ಮನೇಲಿ ಹುಟ್ಟಿದ್ದು. ಇದು ನಮ್ಮೂರಲ್ಲೇ ಹುಟ್ಟಿದ್ದು. ಇದು ನಾವು ನಮ್ಮ ಊರಲ್ಲೇ ನೋಡಿ ಕರಿನಿಂದಾನು ನೋಡ್ತಾ ಇದ್ದೋ. ಬೇಕು ಅಂದ್ಬಿಟ್ಟು ಇದನ್ನ ನಾನೇ ಮನೆಗೇನೆ ಅವ್ರಿಗೂ ಕುಯ್ತು ಇದು ಮಾಡಿ ಕೊಟ್ಬಿಟ್ಟು. ಬರುತ್ತೆ ಅಣ್ಣ ಹಾಲು ಇದು 3 ಲೀಟ್ರ್ ಹಾಲು ಕರೀತದೆ. ಕರ ಹಾಕಿದಾಗ 3 ಲೀಟ್ರು. ಓರಿಗೆ ತಗೊಂಡ್ಮೇಲೆ 2ರಿಂದ ಒಂದು ಟೈಮ್ಗೆ 2 ಲೀಟ್ರ್ 2.25 ಲೀಟ್ರ್ ಹಾಲು ಬರ್ತದೆ ಕರಿಗೆ ಬುಟ್ಟಿ. ಕರ ನೋಡಿದ್ರಲ್ಲ ಈಗ ನೀವು, ಅದು ಪೂರ್ತಿ ಒಂದು ದೊಡ್ಡ ತಪ್ಪಲೆ ಇದೆ. ಈಗ ಕರಿತೀನಿ, ಬೇಕಾದ್ರೆ ನೋಡಿ ವಿಡಿಯೋ ಮಾಡ್ಕೊಳ್ಳಿ. ದೊಡ್ಡ ತಪ್ಪಲೆನೇ ಕರೀತದೆ ಹಸು. ಈ ಅಂದರೆ ಈಗ ಎಲ್ಲ ಹೊಲ ಬಿತ್ತನೆ 4-5 ದಿನದಿಂದ ಒಂದೇ ಸಮ ಜಡಿತಾವೆ. 15-20 ಎಕರೆ ಹೊಲ ಬೀಳ್ತಾವೆ. ಹಂಗಾಗಿ ಕೆಲಸನೂ ಮಾಡ್ಕೊಂತೀರಾ? ಗಾಡಿ ಟೈರ್ ಗಾಡಿ ಸೊಪ್ಪು ಉಳಿಕೆ ಸೊಪ್ಪು ಎಲ್ಲ ಹೊಡಿತೀನಿ ಕಣ. ಬೆಳಗ್ಗೆ ಕಟ್ಟಿದ್ರೆ ಸಂಜೆ ಈಗ ನಾನು ಏರ್ ಬಿಡೋದಿಲ್ಲ. ಈಗ ನಾಳೆ ಏರ್ ಕಟ್ತೀವಿ ತಗಡೆ ಕೂಡ ನೋಡಿ. ಈಗ ಕಡಲೆಕಾಯಿ ಹಾಕಿ ಹೋಗ್ಬೇಕು ನಮ್ಮ ಅವರಿಗೆ. ಈಗ ಹೋದ್ಮೇಲೆ ನಾಳೆ ಸಂಜೆಗಾನು ಆಯ್ತವೆ. ಈ ಹಸು ಹೆಣ್ಗರು ಕೊಟ್ಟಿದೆ. ಇದು ಹೆಣ್ಗರು ಕೊಟ್ಟಿದೆ. ಅದು ಓರ್ಕರು ಕೊಟ್ಟಿದೆ. ಹಾಂ ಓರ್ಕರು ಕೊಟ್ಟಿದೆ. ಬಾಮ್ಮ. ಸರಿ ಅಣ್ಣ ಆಯ್ತು. ಹಾಲು ಕರ್ಕೊಳ್ಳಿ. ಓಕೆ ಅಣ್ಣ. ಆ ಕಡೆ ನಿಂತ್ಕೊಳ್ಳಮ್ಮ. ಏಯ್ ಸುಮ್ಮನೆ ನಿಂತ್ಕೊಳ್ಳ.